ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ GPSTR ಬಗ್ಗೆ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿ, ಅದರ ರಿಲೇಟೆಡೇ ಇವತ್ತು ಬೀದರ್ ಜಿಲ್ಲೆಯ ನನ್ನ ತಮ್ಮನಾದ ಉತ್ತಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ಬರಮಾಡ್ಕೊಳ್ಳೋಣ. ಉತ್ತಮ್ ನನ್ನ ಮಿಸ್ಟರ್ ಎ ಜೆ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಉತ್ತಮ್ರವರು ಏನು GPSTRಗೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು, ಯಾವ ರೀತಿ ಓದಬೇಕು, ಯಾಕೆ ಇವರನ್ನು ಇವತ್ತನ್ನು ಕರ್ಕೊಂಬಂದಿದ್ದೀನಿ ಅಂದರೆ, ಹಿಂದೆ ಒಂದು ಸಾರಿ ಕರ್ಕೊಂಬಂದಿದ್ದೆ. ಆ್ಯಕ್ಚುಲಿ ಅವ್ರದ್ದು KSET ಕ್ಲಿಯರ್ ಆಗಿದೆ, ಹಾಗೆ ಟೆಟ್ ಕ್ಲಿಯರ್ ಆಗಿದೆ. ಅವರು GPSTRಗೂ ಓದ್ತಿದ್ದಾರೆ, ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಓದ್ತಿದ್ದಾರೆ. ಅವ್ರದ್ದು ಮೇಜರ್ ಬಂದು MA ಇನ್ ಕನ್ನಡ. ಆ ಕಾರಣದಿಂದ ಅವ್ರದ್ದು KSET ಕ್ಲಿಯರ್ ಆಗಿದೆ. ಅಂದರೆ ಲಾಸ್ಟು ವಿಡಿಯೋದಲ್ಲಿ ಅವರು KSET ಸರ್ಟಿಫಿಕೇಟನ್ನು ತೋರಿಸಿ ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ಯಾಕಂದರೆ ನನಗೆ GPSTR HSTR ಬಗ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿಲ್ಲ. ಆ ಕಾರಣದಿಂದ ಒಬ್ಬ ಸ್ಪೆಷಲಿಸ್ಟ್ ಬೇಕಲ್ವಾ. ಒಂದು ಯಾವುದೇ ಒಂದು ಆಪರೇಷನ್ ಮಾಡಬೇಕಾದ್ರೆ ಒಂದು ಸ್ಪೆಷಲಿಸ್ಟ್ ಬೇಕಾಗುತ್ತೆ. GPSTRಗೆ ಇವರೇ ಒಬ್ಬ ಡಾಕ್ಟರ್ ಅಂದ್ಕೊಂಡು ಇವತ್ತು ಕರ್ಕೊಂಬಂದಿದ್ದೀನಿ. ಅವ್ರ ಕಡೆಯಿಂದ GPSTRಗೆ ಏನೆಲ್ಲ ಸ್ಟಡಿ ಮಾಡಬೇಕು ಅವ್ರ ಕಡೆಯಿಂದನೇ ಕೇಳೋಣ. ಉತ್ತಮ್, ನಮ್ಮ ಸ್ಪರ್ಧಾರ್ಥಿಗಳಿಗೆ ಯಾರೆಲ್ಲ ಕರ್ನಾಟಕದಲ್ಲಿ GPSTR ರಿಲೇಟೆಡ್ ಓದ್ತಿದ್ದಾರೆ ಅವರಿಗೆ ನಿಮ್ಮ ಗೈಡ್ ಕೊಡಿ. ಯಾವ ರೀತಿ ಯಾವ ಪುಸ್ತಕಗಳನ್ನು ಓದಬೇಕು, ಯಾವೆಲ್ಲ ಪುಸ್ತಕಗಳು, ಯಾವ ಆಥರ್ ಪುಸ್ತಕಗಳನ್ನು ಪರ್ಟಿಕ್ಯುಲರ್ ಆಗಿ ಓದಬೇಕು. ಮತ್ತು ಇನ್ನೊಂದು ಸ್ಪರ್ಧಾರ್ಥಿಗಳೇ, ನನ್ನ ಚಾನಲಲ್ಲಿ ಅಥೆಂಟಿಕೇಟ್ ಡಾಟಾ ಏನಿರುತ್ತೆ ಅದನ್ನು ಮಾತ್ರ ಕೊಡ್ತೀನಿ. ಬೇರೆ ಬೋಗಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಾನು ವ್ಯೂಸ್ಗೋಸ್ಕರ ಆಗಿರ್ಬೋದು, ನನಗೆ ವ್ಯೂಸ್ ಏನೋ ಅವಶ್ಯಕತೆ ಇಲ್ಲ. ನೋಡಿ, ಒಂದು 20 ದಿನ ಆಗಿತ್ತು, ಇವತ್ತು ಬಂದು ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಏನು ಅಥೆಂಟಿಕೇಟೆಡ್ ಡಾಟಾ ಇರುತ್ತೋ ಅದನ್ನು ಮಾತ್ರ ಕೊಡ್ತೀನಿ. ಆ ಕಾರಣದಿಂದ ಇವತ್ತು ಉತ್ತಮ್ ಕಡೆಯಿಂದ GPSTR ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೋಬಹುದು. ನಿಮ್ಗೆ ಏನೇ ಡೌಟ್ ಇದ್ದರೂ ನನ್ನ ತಮ್ನೇಲಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ಅವರಿಗೆ ಕಾಲ್ ಮಾಡಿ ನೀವು ಕೇಳ್ಕೋಬಹುದು, ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಸರ್, ನೀವೆಲ್ಲ ಯಾವ ರೀತಿ ಸ್ಟಡಿ ಮಾಡ್ತೀರಾ ಅಂತ ಕೇಳ್ಕೋಬಹುದು. ಉತ್ತಮ್ ಅವರೇ, ಇವತ್ತು ನಮ್ಮ ಸ್ಪರ್ಧಾರ್ಥಿಗಳಿಗೆ GPSTR ರಿಲೇಟೆಡ್ ಒಂದು ಗೈಡೆನ್ಸನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ಇಲ್ಲಿ GPSTR ಅಲ್ಲಿ ನಾನು ಲಾಸ್ಟ್ ಟೈಮ್ ಬರ್ದಾಗ 2022ರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಕಾರಣಾಂತರಗಳಿಂದ 4% ನಂದು ಆಗಲಿಲ್ಲ. ಸೊ ಹಂಗಾಗಿ ಮತ್ತೆ ಓದ್ತಾ ಇದ್ದೀನಿ ಇವಾಗ. GPSTR ಅಲ್ಲಿ 3 ಪೇಪರ್ ಇರುತ್ತೆ ಸ್ನೇಹಿತರೆ. 3 ಪೇಪರ್ ಅಂತಂದರೆ, ಫಸ್ಟು ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ ಅಂತ ಇರುತ್ತೆ. ಆಮೇಲೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಅಂದರೆ ಸೈನ್ಸ್ದವರಿಗೆ ಸೈನ್ಸ್ ಪೇಪರ್ ಇರುತ್ತೆ, ಮ್ಯಾಥ್ಸ್ದವರಿಗೆ ಮ್ಯಾಥ್ಸ್ ಪೇಪರ್ ಇರುತ್ತೆ, ಸೋಷಲ್ ಸೈನ್ಸ್ದವರಿಗೆ ಸೋಷಲ್ ಸೈನ್ಸ್ ಪೇಪರ್ ಇರುತ್ತೆ, ದೈಹಿಕ ಶಿಕ್ಷಕರಿಗೆ ಅವ್ರದ್ದು ಇದ್ದಿರುತ್ತೆ. ಸೊ ಹಂಗಾಗಿ ಇನ್ನೊಂದು ಕಂಪಲ್ಸರಿ ಪೇಪರ್ ಇರುತ್ತೆ ಸ್ನೇಹಿತರೆ, ಅದು ಕನ್ನಡ ಪೇಪರು. ಈ 3 ಪೇಪರ್ ಬಂದಿರ್ತವೆ. ಈಗ ಫಸ್ಟ್ ಒಂದೊಂದಾಗಿ ಡಿಕೋಡ್ ಮಾಡ್ಕೊತ ಹೋಗೋಣ ಸ್ನೇಹಿತರೆ. ಫಸ್ಟಲ್ಲಿ ಸಾಮಾನ್ಯ ಜ್ಞಾನದಲ್ಲಿ 6 ಭಾಗಗಳಿಗೆ ವಿಂಗಡಣೆ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಫಸ್ಟು ಕನ್ನಡದಲ್ಲಿ 25 ಮಾರ್ಕ್ಸು, ಇಂಗ್ಲೀಷ್ಗೆ 25 ಮಾರ್ಕ್ಸು, ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ 50 ಮಾರ್ಕ್ಸ್ ಸಿಗಿದೆ. ಅದರಲ್ಲಿ ಮತ್ತೆ ಇವಾಗ ಸಾಮಾನ್ಯ ಜ್ಞಾನ ಅಂತ ಬಂದಿರುತ್ತೆ, ಅದು 25 ಮಾರ್ಕ್ಸಿಗೆ. ಮತ್ತು ಕಂಪ್ಯೂಟರ್ ಶಿಕ್ಷಣ ಅಂತ ಬರುತ್ತೆ, ಅದು 10 ಮಾರ್ಕ್ಸಿಗೆ. ಉತ್ತಮರೇ, ಈಗ ನೀವು ಹೇಳಿದ್ರಿ ಹಾಗೆ ಏನಪ್ಪಾ, ಈಗ ಮನೋವಿಜ್ಞಾನಕ್ಕೆ ಈ 6 ಭಾಗಗಳು ಹೇಳಿ ಮತ್ತೆ ಒಂದೊಂದಕ್ಕೆ ಪುಸ್ತಕ ಬಗ್ಗೆ ಹೇಳ್ತೀರಾ? ಈಗ ಆರೋಗ್ಯ ಶಿಕ್ಷಣ ಅಂತ ಇರುತ್ತೆ. ಸೊ ಈಗ 6 ಟಾಪಿಕ್ ಆಗಿ ಡಿವೈಡ್ ಮಾಡಿಬಿಟ್ಟು ಕ್ವಶನ್ ಪೇಪರ್ ಬಂದಿರುತ್ತೆ ಸ್ನೇಹಿತರೆ. ಅದರಲ್ಲಿ ಫಸ್ಟು GS ಅಂತ ಹೇಳಿರ್ತೀನಿ. ಅದರಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಇರುತ್ತೆ. ಸಾಮಾನ್ಯ ಈಗ ಪ್ರಚಲಿತ ಘಟನೆಗಳು ಯಾವುದೇ ಇರಲಿ, ಅದಕ್ಕೆ ಇಲಾಖೆವಾರು ಪ್ರಶಸ್ತಿ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಮತ್ತು ಅದಕ್ಕೆ ಸುಪ್ರಸಿದ್ಧ ಪುಸ್ತಕಗಳು ಇದ್ದಿರ್ತವೆ, ವಾರ್ ಇರುತ್ತೆ, ಡಿಸ್ಪ್ಯೂಟ್ ಇರುತ್ತೆ, ಇತ್ತೀಚೆಗೆ ತಂದಂಥ ಕಾನೂನುಗಳು, ಇವೆಲ್ಲ ಸೇರಿಬಿಟ್ಟು ಒಂದು 25 ಮಾರ್ಕ್ಸಿಗೆ ಕ್ವಶನ್ಗಳು. ಈಗ ಇದಕ್ಕೆ ಸ್ಪೆಸಿಫಿಕ್ ಆಗಿ ಏನು ಪ್ರಚಲಿತಕ್ಕೆ ಯಾವ ಮ್ಯಾಗಝಿನ್ ಅನ್ನ ರೆಫರೆನ್ಸ್ ಕೊಡ್ತೀರಾ ನೀವು? ಈಗ ನಾನು ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಒಂದು ಸ್ಪರ್ಧಾ ಅರಿವು ಅಂತಿದೆ, ಅದಕ್ಕೆ ಬಿಟ್ರೆ ಸ್ಪರ್ಧಾ ವಿಜೇತ, ಇವೆರಡು ಚೆನ್ನಾಗಿದೆ. ಸ್ಪರ್ಧಾ ವಿಜೇತ ಚೆನ್ನಾಗಿದೆ, ಸ್ಪರ್ಧಾ ಅರಿವು ಜರ ಹೈಯರ್ ಲೆವೆಲ್ ಇದೆ. ಓಕೆ, ಇವ್ರು ಹೇಳೋ ರೀತಿ ಸ್ಪರ್ಧಾ ವಿಜೇತ ಬಂದು ಏನು ಗ್ರೂಪ್ C ಲೆವೆಲ್ ವರ್ಗು ಆಗುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಸ್ಪರ್ಧಾ ಅರಿವು ಬಂದು ಏನಪ್ಪಾ ಅಂದ್ರೆ KS ಮತ್ತೆ UPSC ಗೆ ಹೆಲ್ಪ್ ಆಗುತ್ತೆ ಅಂತ. ಅಂದ್ರೆ ಎರಡು ಚೆನ್ನಾಗಿದೆ ಕರ್ನಾಟಕದಲ್ಲಿ, ಎರಡು ಚೆನ್ನಾಗಿದೆ. ಯಾವ್ದಾದ್ರು ಒಂದ್ ರೆಫರ್ ಮಾಡಿ, ಯಾವ್ದಾದ್ರು ಒಂದನ್ನ ರೆಫರೆನ್ಸ್ ಮಾಡಿ, ಎರಡು ಓದಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಟೈಮ್ ಕಿಲ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಡೈಲಿ ನ್ಯೂಸ್ ಪೇಪರ್ ಅನ್ನ, ಪ್ರಜಾವಾಣಿ ಓದ್ಕೊಂಡು ಒಂದು ಮ್ಯಾಗಝಿನ್ ಅನ್ನ ಓದ್ಕೊಂಡ್ರೆ ಇಟ್ಸ್ ಎನಫ್. ನಿಮಗೆ ಯಾವುದೇ ರೀತಿ ಕರೆಂಟ್ ಅಫೇರ್ಸ್ ಬುಕ್ಸ್ ಬೇಕಿಲ್ಲ. ಓಕೆನಾ? ನೆಕ್ಸ್ಟ್ ಉತ್ತಮ ಅವರೇ, ಇಂಗ್ಲಿಷ್ಗೆ ಹೇಳಿ. ಯಾವ್ದಾದ್ರು ಇಂಗ್ಲಿಷ್ಗೆ ನಾನು ಓದ್ತಾ ಇರೋದಂತ ಮಾವಳ್ಳಿ ಅವ್ರದ್ದು ಓದ್ತಾ ಇದ್ದೀನಿ. ಮತ್ತೆ ಇನ್ನೂ ಒಂದು ಪುಸ್ತಕ ಸ್ಪರ್ಧಾರ್ಥಿಗಳೇ, ಇನ್ನೂ ತುಂಬಾ ವೆರಿ ಇಂಪಾರ್ಟೆಂಟ್
ಮಾವಳ್ಳಿಗಿಂತ ತುಂಬಾ ಚೆನ್ನಾಗಿದೆ. ಜ್ಞಾನ ಗಂಗೋತ್ರಿಯಲ್ಲಿ ಬರೆದಿದ್ದಾರೆ ಅವರು. ಹ್ಮ್. ಸುರೇಶ್ ಅಂತ BN ಸುರೇಶ್ ಅಂತ ಇದೆ, ತುಂಬಾ ಅದು ಎಕ್ಸಲೆಂಟ್, ಚೆನ್ನಾಗಿದೆ. ಅದು ಪುಸ್ತಕ ನೋಡಿ, ತುಂಬಾ ಚೆನ್ನಾಗಿದೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನ choose ಮಾತ್ರ ಓದಿ, ಯಾವ್ದಾದ್ರು ಓದಿ, ಒಂದನ್ನ ಓದಿ. ಡಬಲ್ ಓದ್ಕೊಂಡ್ರೆ ಅಲ್ಲಿ ನಿಮ್ಗೆ ಟೈಮ್ ಕಿಲ್ ಆಗಿರುತ್ತೆ, ಯಾಕಂದ್ರೆ ಓದಿದ್ದನ್ನೇ ಓದ್ಕೊಳ್ತಾ ಇರ್ಬೇಕಾಗುತ್ತೆ. ಹಾಗೆ ಉತ್ತಮ ಅವರೇ, ಇನ್ನೊಂದು ಕಂಪ್ಯೂಟರ್ ಪುಸ್ತಕ ಇದೆಯಲ್ಲ, ನಿಮ್ಗೆ ಕಂಪ್ಯೂಟರ್ ಏನ್ ಕೇಳ್ತಾರೆ ಅದೇನು, ಕಂಪ್ಯೂಟರ್ ಒಂದು 10 ಮಾರ್ಕ್ಸ್ ಕೇಳಿರ್ತಾರೆ, ಆರೋಗ್ಯ ಶಿಕ್ಷಣಕ್ಕೆ ಒಂದು 15 ಮಾರ್ಕ್ಸ್ ಕೇಳಿರ್ತಾರೆ. ಆರೋಗ್ಯ ಶಿಕ್ಷಣಕ್ಕೆ ಸರ್ಕಾರ ಇಲಾಖೆ, ಕರ್ನಾಟಕ ಇಲಾಖೆಯಿಂದ ಬಿಟ್ಟಂತ ಒಂದು ಬುಕ್ ಇದೆ, ಅದು ಒಂದು ಓದಿದ್ರೆ ಸಾಕು. ಕಂಪ್ಯೂಟರ್ಗೆ ಈಗ ಕಂಪ್ಯೂಟರ್ಗೆ ನೋಡಿ ಸುನಿಲ್ ಚೌಹಾಣ್ ತುಂಬಾ ಎಫೆಕ್ಟಿವ್ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಏನಪ್ಪಾ ಯಾಕಪ್ಪ ಅಂದ್ರೆ ಗ್ರೂಪ್ ಸಿ ಲೆವೆಲ್ಗೆ 30 ಮಾರ್ಕ್ಸ್ ಇರುತ್ತೆ. ಆ ಕಾರಣದಿಂದ ಅವರು ಚಾಪ್ಟರ್ ರಿಲೇಟೆಡ್ ಅಂದ್ರೆ ಒಂದೊಂದು ಚಾಪ್ಟರ್ನೇ ತಗೊಂಡು ಅನಾಲಿಸಿಸ್ ಮಾಡಿ, ಚಾಪ್ಟರ್ ಅಂದ್ರೆ ಪ್ಯಾರಾಗ್ರಾಫ್ ಟೈಪ್ ಕೊಟ್ಟು ನೆಕ್ಸ್ಟ್ MCQ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕ್ವಶನ್ಸ್ ಆ ಪುಸ್ತಕದಿಂದ ಬರ್ತಿದೆ. ಅವರು ಸುನಿಲ್ ಚೌಹಾಣ್ ಕಂಪ್ಯೂಟರ್ ಪುಸ್ತಕವನ್ನು ಬರೆದಿದ್ದಾರೆ. ಹಾಗೆ ಕನ್ನಡಕ್ಕೆ ಯಾವ್ದನ್ನ, ಕನ್ನಡಕ್ಕೆ ಈಗ ನಾನು ಅವಾಗ ಓದ್ಬೇಕಾದ್ರೆ ನನ್ ಕಡೆ ಒಂದು ಯಾವ್ದೋ ಒಂದು ಸಣ್ಣ ಬುಕ್ ಇತ್ತು, ಓದ್ತಿದ್ದೆ, ಪರವಾಗಿಲ್ಲ, ಅದು ಚೆನ್ನಾಗಿತ್ತು. ಬಟ್ ಇವಾಗ ನನ್ನ ಕಡೆ ಇರೋದು ಅಂತಂದ್ರೆ ಇದು ನೀವೇ ಬರೆದಂತ ಕನ್ನಡ ಸಾಹಿತ್ಯ ಮತ್ತೆ ಕನ್ನಡ ವ್ಯಾಕರಣ ಪುಸ್ತಕ, ಕನ್ನಡ ಸಾಹಿತ್ಯ ಚರಿತ್ರೆ. ಇದು ನಾನು ಕರ್ನಾಟಕದ KCET ಎಕ್ಸಾಮ್ ಪಾಸ್ ಮಾಡೋಕ್ಕೂ ಹೆಲ್ಪ್ ಆಯ್ತು. ಇವಾಗ TTಗೆ ಎಷ್ಟು ಅಂತಂದ್ರೆ ಚೆನ್ನಾಗಿದೆ, ಅಂದ್ರೆ 28 ಸ್ಕೋರ್ ಆಗಿದೆ, ನಂದು ಚೆನ್ನಾಗಿದೆ 30ಕ್ಕೆ. ಸೊ ಹಂಗಾಗಿ ಈ ಪುಸ್ತಕ ನಾನು ಔಟ್ ಆಫ್ ಮಾರ್ಕ್ಸ್ ಕೊಡ್ತೀನಿ. ಸೊ ಇನ್ನೊಂದು ಸ್ಪರ್ಧಾರ್ಥಿಗಳೇ, ನಾನೇನಿಲ್ಲಿ ನನ್ನ ಪುಸ್ತಕವನ್ನ ಪ್ರಮೋಷನ್ ಅಂತ ಇಲ್ಲ, ಬಿಕಾಸ್ ಯಾಕಂದ್ರೆ ಸ್ಪರ್ಧಾರ್ಥಿಗಳಂತ ಕರ್ನಾಟಕದಲ್ಲಿ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ನಾನು ಓದಿದ್ದು ಅಥೆಂಟಿಕೇಟ್, ನಂದು ಬಂದು KSಗೆ ಕನ್ನಡ ಆಪ್ಷನಲ್ ಲಿಟ್ರೇಚರ್ ತಗೊಂಡಿದ್ದೆ, ಕನ್ನಡ ಲಿಟ್ರೇಚರ್, UPSCಗೆ ಕನ್ನಡ ಲಿಟ್ರೇಚರ್ ತಗೊಂಡಿದ್ದೆ. ಬಟ್ ನಾನು ಓದಿದ್ದಿಲ್ಲ, ಎಲ್ಲ ಪುಸ್ತಕಗಳನ್ನ ಸ್ಟಡಿ ಮಾಡಿದ್ದೀನಿ. ನಾವು ಗ್ರಾಮರ್ ಓದ್ತಾ ಇದ್ದಿದ್ದು ಪುಸ್ತಕ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಬರೆದಿದ್ದು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕವನ್ನು ನಾನು ಓದಿದ್ದೆ. ತುಂಬಾ ಸ್ಕೋರ್ ಆಗ್ತಾ ಇತ್ತು. ಬಟ್ ಅದಕ್ಕಿಂತ ಇನ್ನೂ ಎಕ್ಸಲೆಂಟ್ ಬರ್ದಿದ್ದೀನಿ ಪುಸ್ತಕ. ಇನ್ನು ಸಾಕಷ್ಟು ಇದೆ. ಅರಳುಗುಪ್ಪಿ ಇದೆ, ಮತ್ತೆ ಗೋಪಾಲಕೃಷ್ಣ ಉಡುಪ ಇದೆ, ಮತ್ತೆ ಬೇರೆ ಬೇರೆ ಸಾಕಷ್ಟು ಆಥರ್ಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲದಕ್ಕಿಂತ ಚೆನ್ನಾಗಿದೆ. ಮಾರ್ಕೆಟಿಗೆ ಹೋಗಿ ನೀವು ಕಂಪೈಲ್ ಮಾಡಿ ತಗೊಳ್ಳಿ. ನನ್ನ ಪುಸ್ತಕ ಕೆಲವೊಂದು ಇದರಲ್ಲಿ ಮುಖ್ಯ ಅಂತಂದ್ರೆ ಏನು ಹೇಳ್ಬೇಕಂತಂದ್ರೆ, ಕೆಲವೊಂದು ಪುಸ್ತಕದಲ್ಲಿ ಕೆಲವೊಂದು ಟಾಪಿಕ್ಸ್ ಇಲ್ಲ. ಸೊ ಹಂಗಾಗಿ ಆ ಟಾಪಿಕ್ ಇಂದ ಯಾವ್ಯಾವ ಟಾಪಿಕ್ ಇಲ್ಲ ಒಂದೊಂದು ಬುಕ್ ಇಂದ ಎಲ್ಲ ಸೇರಿಸಿ ಇದರಲ್ಲಿ ಪ್ರತಿಯೊಂದು ಇದೆ. ಕನ್ನಡ ಕಂಪಲ್ಸರಿ ಅಂತ ಪೇಪರ್ ಬರುತ್ತೆ ನಿಮ್ಗೆ, 3rd ಪೇಪರ್. ಬಟ್ ಇಲ್ಲೇ ಹೇಳಿರ್ತೀನಿ ನಾನು ಇದನ್ನ. 3rd ಪೇಪರ್ ಅಲ್ಲಿ ಕತೆ ಬರುತ್ತೆ ಒಂದು 30 ಮಾರ್ಕ್ಸಿಗೆ. ಗಾದೆ ವಿಸ್ತರಣೆ ಹೆಂಗ್ ಮಾಡ್ಬೇಕು ಏನಿಲ್ಲ ಅಂದ್ರೆ ಕೆಲವೊಂದು ಗಾದೆನ ವಿಸ್ತರಣೆ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ಪತ್ರಲೇಖನಗಳಿದೆ, ಎಕ್ಸಾಂಪಲ್ಸ್ ಕೊಟ್ಟು ವಿವರಣೆ ಮಾಡಿದ್ದಾರೆ. ಮತ್ತೆ ಪ್ರಬಂಧ ಇದೆ, ಪ್ರಬಂಧನೂ ಇದರಲ್ಲಿದೆ. ಈ ಕನ್ನಡ ವ್ಯಾಕರಣ ಅಂತ ಕಂಪಲ್ಸರಿ ಇದರಲ್ಲಿ ಇದ್ದೇ ಇರುತ್ತೆ. ಇನ್ನೊಂದು ಸ್ಪರ್ಧಾರ್ಥಿಗಳೇ, ನಿಮಗೆ ಏನ್ ಹೇಳಿದ್ರೆ ಒಂದು ಗಾದೆ ಕೊಟ್ಟಿರ್ತಾರೆ, ಗಾದೆನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು, ನುಡಿಗಟ್ಟು ಕೊಟ್ಟಿರ್ತಾರೆ, ನುಡಿಗಟ್ಟನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತೆ ಪ್ರಬಂಧ ರಚನೆ ಯಾವ ರೀತಿ. ಇಲ್ಲಿ ಓನ್ಲಿ ಪ್ರಬಂಧ ರಚನೆ UPSC ಸ್ಟೂಡೆಂಟ್ಸ್ ಆಗುತ್ತೆ, KPSC ಸ್ಟೂಡೆಂಟ್ಸ್ ಆಗುತ್ತೆ, ಅಂದ್ರೆ KS, IAS ಮತ್ತೆ PSI ಸ್ಟೂಡೆಂಟ್ಸ್ ಆಗುತ್ತೆ. ಯಾಕಂದ್ರೆ ಪ್ರಬಂಧ ಪರ್ಟಿಕ್ಯುಲರ್ ಇದೇ ರೀತಿ ಬರಬೇಕು, ಇದೇ ರೀತಿ ಕಂಟೆಂಟ್. ಮತ್ತೆ ನಮ್ಮ ಸ್ಪರ್ಧಾರ್ಥಿಗಳೆಲ್ಲ ಏನು ಎಸ್ಸೆ ಪ್ರಬಂಧ ಬರೀದಂದ್ರೆ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡ್ಬಿಟ್ಟು ಅದು ಏನು ಆನ್ಸರ್ ರೈಟಿಂಗ್ ಆಗ್ಬಿಡುತ್ತೆ, ಎಸ್ಸೆ ಅನ್ಸ್ಕೊಳ್ಳೋದಿಲ್ಲ. ಮತ್ತೆ ನಮ್ಮ PSI ಸ್ಟೂಡೆಂಟ್ಸ್ಗೆ ಪ್ರಿಸೈಸ್ ರೈಟಿಂಗ್ ಯಾವ ರೀತಿ ಬರೀಬೇಕು, ಮತ್ತೆ ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಯಾವ ರೀತಿ ಬರೀಬೇಕು. ಮತ್ತೆ ನೀವು ಹೇಳಿದ್ರು ಇವರು ಪೇಪರ್ 3 ಇದೆ, ಅದರಲ್ಲಿ 100 ಮಾರ್ಕ್ಸ್ ಇದೆ ಅಂತ ಹೇಳಿದ್ರು. ನಿಮಗೆ ಏನು ಟೋಟಲ್ ಎಲ್ಲ ಕಂಟೆಂಟು ಈ ಕನ್ನಡ ಪುಸ್ತಕದಲ್ಲಿ ಇದೆ ಸ್ಪರ್ಧಾರ್ಥಿಗಳೇ. ಅದರಲ್ಲಿ ಪೇಪರ್ 3 ಅಲ್ಲಿ 90+ ಮಾಡ್ಬೇಕಂದ್ರೆ ಈ ಪುಸ್ತಕ ಓದಿ ಇನಫ್ ಸ್ನೇಹಿತರೆ. ಇದನ್ನು ಓದಿದ್ರೆ 90+ ಮಾಡ್ಬೋದು. ಅವು ಕತೆ ಬಂದ್ಬಿಟ್ಟು ಅಲ್ಲೊಂದು 30 ಮಾರ್ಕ್ಸ್, ಮಿಕ್ಕಿದ 60-70 ಮಾರ್ಕ್ಸ್ ಬರುತ್ತೆ. ಸ್ಪರ್ಧಾರ್ಥಿಗಳೇ FDA ಮತ್ತೆ SDAಗೆ ಏನು ನಿಮಗೆ FDA SDA KPSC ನಡೆಸುತ್ತೆ. ಇದರಲ್ಲಿ 100ಕ್ಕೆ ನೀವು 95+ ಅನ್ನ ಸ್ಕೋರ್ ಮಾಡಬಹುದು. ಅದೇ ಗ್ರೂಪ್ ಸಿಗೆ 35ಗೆ ನೀವು 30+ ಅನ್ನ ಸ್ಕೋರ್ ಮಾಡಬಹುದು. ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳು ಕೊಟ್ಟಿದ್ದೀನಿ ಆಲ್ರೆಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿದ್ದೀನಿ, ನನ್ನ ವಿಡಿಯೋಸ್ ಅನ್ನ ನೀವು ನೋಡಬಹುದು. ಮತ್ತೆ ಮುಂದಿನ ಸಬ್ಜೆಕ್ಟ್ ಪೇಪರ್ 2 ಅಂದ್ರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಸೋಷಿಯಲ್ ಸೈನ್ಸ್ ಮತ್ತೆ ಸೈನ್ಸ್, ಮ್ಯಾಥ್ಸ್ ಅಂತ ಬಂದಿರ್ತದೆ. ಈಗ ನಾವು ಫಸ್ಟ್ ಸೋಷಿಯಲ್ ಸೈನ್ಸ್ ಹೇಳ್ಬೇಕಂತಂದ್ರೆ ಅದರಲ್ಲಿ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ವಿಶ್ವ ಇತಿಹಾಸ ಅಂತ 3 ಡಿವೈಡ್ ಆಗುತ್ತೆ. ಅದರಲ್ಲಿ ಕರ್ನಾಟಕ ಇತಿಹಾಸಕ್ಕೆ, ಭಾರತ ಇತಿಹಾಸಕ್ಕೆ ನೀವು ಬರೆದಂತ ಪುಸ್ತಕ ಅತ್ಯುತ್ತಮ ಪುಸ್ತಕ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ DSRTC ನೀವು ಕಂಪಲ್ಸರಿ ಓದಲೇಬೇಕು. ಅಂದ್ರೆ ಕರ್ನಾಟಕ ಸರ್ಕಾರ ಏನ್ ಕೊಡುತ್ತಲ್ಲ ಈಗ ಹೈಸ್ಕೂಲ್ 6 to 10, ಆ ಪುಸ್ತಕ ನೀವು ಓದಲೇಬೇಕು. ಅದರಿಂದ ಔಟ್ ಕ್ವಶನ್ ಬಂದಿರ್ತದೆ. ಸ್ಪರ್ಧಾರ್ಥಿಗಳೇ, ಇನ್ನು ಇವರು ಉತ್ತಮ್ ಹೇಳಿದ ರೀತಿ ಈಗೇನು ಕರ್ನಾಟಕ ಹಿಸ್ಟ್ರಿ ಮಾಸ್ಟರು ಮತ್ತೆ ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಇದೆಯಲ್ಲ, ಇದರಲ್ಲಿ ನಮಗೆ ಏನ್ಷಿಯಂಟು, ಮಿಡಿವಲ್, ಮಾಡರ್ನ್, ಹಾಗೆ ಕರ್ನಾಟಕ ಹಿಸ್ಟ್ರಿ ಬರುತ್ತೆ. ಯಾಕಂದ್ರೆ ನೀವು DSRTC ಪುಸ್ತಕಗಳಾಗಿರ್ಬೋದು, NCERT ಪುಸ್ತಕಗಳಾಗಿರ್ಬೋದು, ಅಥವಾ ಫೇಮಸ್ ಆಥರ್ ಬುಕ್ಗಳಾಗಿರ್ಬೋದು, ಎಲ್ಲನೂ ಒಟ್ಟುಗೂಡಿ ಒಂದೇ ಪುಸ್ತಕದಲ್ಲಿ ಬರೆದಿದೆ. ನನ್ನ ಪುಸ್ತಕಗಳನ್ನ ಓದೋದ್ರಿಂದ ನಿಮಗೆ ಏನು ಬೆನಿಫಿಟ್ ಹೇಳಿದ್ರೆ, ನೀವು ಯಾವುದೇ ಕಾರಣಕ್ಕೂ DSRTC ಪುಸ್ತಕಗಳು ಓದೋ ಅವಶ್ಯಕತೆ ಇಲ್ಲ, NCERT ಪುಸ್ತಕಗಳನ್ನು ಓದೋ ಅವಶ್ಯಕತೆ ಇಲ್ಲ.
ಫೇಮಸ್ ಆಥರ್ ಬುಕ್ಸ್ಗಳನ್ನ ಓದೋ ಅವಶ್ಯಕತೆ ಇಲ್ಲ. ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಒಂದೇ ಪುಸ್ತಕದಲ್ಲಿ ಸಿಗುತ್ತೆ. ಅದರಲ್ಲಿ ಈ ಪುಸ್ತಕದ ಇನ್ನೊಂದು ಏನಂತಂದ್ರೆ, ಈಗ ನಾವು 6 to 10 ಓದ್ಬೇಕಂತಂದ್ರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ, ಅಂದ್ರೆ ಈಗ ಮೋರರ್ 6th ಅಲ್ಲಿ ಸ್ವಲ್ಪ ಕೊಟ್ಟಿರ್ತಾರೆ, 8th ಅಲ್ಲಿ ಸ್ವಲ್ಪ ಕೊಟ್ಟಿರ್ತಾರೆ, 10th ಅಲ್ಲಿ ಸ್ವಲ್ಪ ಕೊಟ್ಟಿರ್ತಾರೆ. ಇಲ್ಲೆಲ್ಲ ಹಂಗಲ್ಲ. ಈಗ ಎನಿಸೆಂಟ್ ಅಲ್ಲಿ ಬಂದ್ರೆ ಎನಿಸೆಂಟ್ ಇಂದ ಮೌರ್ಯರ ಗುಪ್ತರ ಪೂರ್ತಿಯಾಗಿ ಒಂದೇ ಕಡೆ ನಿಮಗೆ ಪ್ರಾಗ ಇತಿಹಾಸ ಕಾಲದಿಂದ ಹಿಡಿದು ಅಪ್ ಟು ನಮ್ಗೆ ಎಲ್ಲಿ ತನಕ ಪಲ್ಲವಸ್ವರೆಗೂ ಬರುತ್ತಲ್ಲ ಅಲ್ಲಿ ತನಕ ಏನ್ಷಿಯಂಟ್ ಫುಲ್ ಎಂಟೈರ್ ಕವರ್ ಮಾಡಿದೀನಿ. ಮಧ್ಯಕಾಲ ಬಂದ್ರೆ ಮಧ್ಯಕಾಲ ಎಲ್ಲಾ ಕವರ್ ಮಾಡಿದೀನಿ, ಮತ್ತೆ ಮಾಡರ್ನ್ ಎಲ್ಲಾ ಕವರ್ ಮಾಡಿದೀನಿ, ಕರ್ನಾಟಕ ಎಲ್ಲಾ ಕವರ್ ಮಾಡಿದೀನಿ. ಅದೇ ರೀತಿ ಈ ಕರ್ನಾಟಕ ಜಿಯೋಗ್ರಫಿಲಿ ನಿಮ್ ಕರ್ನಾಟಕ ರಿಲೇಟೆಡ್ ಏನೆಲ್ಲ ಇದೆ ಅಪ್ಡೇಟ್, ಟಿಲ್ ಡೇಟ್ ಅಪ್ಡೇಟ್ ಇದೆ, ಅದನ್ನ ನೀವು ನೋಡಬಹುದು. ಮತ್ತೆ ಎಲ್ಲಾ ಪುಸ್ತಕ ಅಂಗಡಿಯಲ್ಲಿ ಸಿಗುತ್ತೆ, ಸಪ್ನಾದಲ್ಲಿ ಸಿಗುತ್ತೆ, ಧಾರವಾಡದ ಪ್ರತಿಯೊಂದು ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತೆ, ಬೆಂಗಳೂರಿನಲ್ಲಿ ಎಲ್ಲ ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತೆ. ಓಕೆನಾ? ಮತ್ತೆ ಮುಂದಿನ ಪುಸ್ತಕ ಬಗ್ಗೆ ಯಾವ್ದಾದ್ರು? ಈಗ ಮುಂದಿನ ಪುಸ್ತಕ ಅಂತಂದ್ರೆ ಈಗ ಸೈನ್ಸ್ 6 to 10 ಓದಿ, ಮ್ಯಾಥ್ಸ್ ಸೇಮ್ ಅದನ್ನೇ ಪ್ರಾಕ್ಟೀಸ್ ಮಾಡಿ 6 to 10 ಇಲ್ಲ 12 ಇಷ್ಟೇ ಬರುತ್ತೆ ಸ್ನೇಹಿತರೆ. ಇದಕ್ಕಿಂತ ಜಾಸ್ತಿ ಏನು ಓದಕ್ ಹೋಗ್ಬೇಡಿ, ತಲೆ ಕೆಡಿಸ್ಕೊಳ್ಳಿ. ನಿಧಾನವಾಗಿ ಚೆನ್ನಾಗಿ ನಿರಂತರವಾಗಿ ಅಭ್ಯಾಸವನ್ನ ಮುಂದುವರಿಸಿ ಯಶಸ್ಸನ್ನು ಕಾಡಿರಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಸ್ಪರ್ಧಾರ್ಥಿಗಳೇ, ಲಿಮಿಟೆಡ್ ಪುಸ್ತಕಗಳನ್ನು ಓದಬೇಕು. ನೀವು 10 ಪುಸ್ತಕಗಳಿಂದ ಒಂದು ಪುಸ್ತಕ ಓದೋದು ಬೆಟರ್. ಈಗ ನೋಡಿ, ನೀವು ಜಿಯೋಗ್ರಫಿಗೆ ಸಾಕಷ್ಟು ಪುಸ್ತಕಗಳು ಬರ್ತಿದ್ದಾರೆ. ನಾನು ಫೇಮಸ್ ಆತರ ಹೇಳ್ತಾ ಇದೀನಿ, ಕನ್ನಡದಲ್ಲಿ ಡಾಕ್ಟರ್ ರಂಗನಾಥ್ ಪುಸ್ತಕ ಏನಿದೆಯಲ್ಲ ಅದು PhD ಲೆವೆಲ್ಗೆ ಮಾಡೋದು. ಅದಕ್ಕಿಂತ ಒಂದು ಕೈ ಮೇಲಿದೆ. ನಿಮಗೆ ಏನು ಬೇಕೋ ಅದನ್ನ ಕೊಟ್ಟಿದ್ದೀನಿ, ಬೇಕಿದ್ರೆ ನೀವು ಕಮೆಂಟ್ ಮಾಡಬಹುದು, ಏನ್ ಬರ್ತಿದ್ಯಪ್ಪ ಪುಸ್ತಕ ಅಂತ. ಯಾಕಂದ್ರೆ ಡಿಸ್ಪ್ಲೇ ನೋಡ್ಬಿಟ್ಟು ಮಾಡಿ, ಹಂಗೆ ಮಾಡಬೇಡಿ, ಪುಸ್ತಕ ನೋಡ್ಬಿಟ್ಟು ಮಾಡಿ. ಓದಿ. ಈಗ ನೀವು ರಂಗನಾಥ್ ಬರ್ದಿರೋ ಕರ್ನಾಟಕ ಜಿಯೋಗ್ರಫಿಯನ್ನ ತಗೊಳ್ಳಿ, ನಾನೇ ಬರ್ದಿರೋ ಕರ್ನಾಟಕ ಜಿಯೋಗ್ರಫಿಯನ್ನ ತಗೊಳ್ಳಿ, ಕಂಪೈಲ್ ಮಾಡಿ. ಮತ್ತೆ ಅವರೇ ಬರ್ದಿರೋ ಭಾರತದ ಭೂಗೋಳಶಾಸ್ತ್ರ ತಗೊಳ್ಳಿ, ನಾನು ಬರ್ದಿರೋ ಜಿಯೋ ಪುಸ್ತಕವನ್ನ ತಗೊಳ್ಳಿ. ಅದಕ್ಕಿಂತ ಚೆನ್ನಾಗಿದ್ರೆ, ಡಾಕ್ಟರ್ ರಂಗನಾಥ್ ಸಾಹೇಬರಿಗಿಂತ ಚೆನ್ನಾಗಿದ್ರೆ ತಗೊಳ್ಳಿ. ಬಿಕಾಸ್ ಯಾಕಂದ್ರೆ ನಿಮ್ಮ ಯಶಸ್ಸೇ ನನಗೆ ಶ್ರೇಯಸ್ ಅಂತ ಹೇಳ್ತಾ. ನೋಡಿ ಸ್ಪರ್ಧಾರ್ಥಿಗಳೇ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮ್ಮ ಯಶಸ್ಸೇ ನನ್ನ ಯಶಸ್ಸು ಅಂತ ಮೆನ್ಷನ್ ಮಾಡಿದ್ದೀನಿ ಈ ಪುಟದಲ್ಲಿ. ಇನ್ನೊಂದು ಅಂದರೆ ಎಲ್ಲ ಪುಸ್ತಕದಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಈ ಎಲ್ಲ ಪುಸ್ತಕಗಳಿಗೆ ಸ್ಪರ್ಧಾರ್ಥಿಗಳಿಂದ 10 out of 10 ರಿವ್ಯೂ ಕೊಟ್ಟಿದ್ದಾರೆ. ಯಾವುದೇ ಒಂದು ಸ್ಪರ್ಧಾತ್ಮಕ ಪುಸ್ತಕಕ್ಕೆ ಇಲ್ಲಿವರೆಗೂ ಅಷ್ಟೊಂದು ರಿವ್ಯೂ ಕೊಟ್ಟಿಲ್ಲ. ಅಷ್ಟೊಂದು ಎಫೆಕ್ಟಿವ್ ಆಗಿ ಪುಸ್ತಕಗಳ ಬರೆದಿದ್ದೀನಿ. ನಿಮಗೆ ಏನಾದರೂ GPSTR ಆಗಿರ್ಬೋದು, PSTR ಆಗಿರ್ಬೋದು, ಮತ್ತು HSTR ಆಗಿರ್ಬೋದು, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಆಗಿರ್ಬೋದು, ಏನೇ ಡೌಟ್ಸ್ ಇದ್ರು ಉತ್ತಮ್ ನಮ್ಮವ್ರನ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಅವರಿಗೆ ಕರೆ ಮಾಡಿ, ಅವರು ನಿಮಗೆ ಸ್ಪಂದಿಸ್ತಾರೆ. ಮತ್ತು ಫಸ್ಟು ನೀವು ಒಂದು ಮೆಸೇಜ್ ಮಾಡಿ ಎಲ್ಲಿಂದ ಸರ್ ಅಂತ ಅವರಿಗೆ ಮಾಹಿತಿ ಕೊಟ್ಟು, ಯಾಕಂದರೆ ಕರೆ ಮಾಡಿ, ಬಿಕಾಸ್ ಅವರು ಕಾರಣಾಂತರಗಳಿಂದ ಸ್ಟಡಿ ಮಾಡ್ತಾ ಇರ್ತಾರೆ, ಅವ್ರಿಗೂ ಡಿಸ್ಟರ್ಬ್ ಆಗೋದು ಬೇಡ. ಮತ್ತು ಏನೇ ಡೌಟ್ ಇದ್ದರೂ, ಇನ್ನು ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ನೀವು ನನಗೆ ಒಂದು ಮೆಸೇಜ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ, ಅಥವಾ ನನ್ನ ನಂಬರ್ ಇರುತ್ತೆ, ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಮತ್ತು ನಾನು ಏನು ಅಥೆಂಟಿಕೇಟೆಡ್ ಇರುತ್ತೋ ಅದನ್ನು ಮಾತ್ರ ಮಾಹಿತಿ ಕೊಡ್ತೀನಿ. ಮತ್ತು ಸ್ಪರ್ಧಾರ್ಥಿಗಳು ಸಾಕಷ್ಟು ಹೇಳ್ತಿರ್ತಾರೆ, ಸರ್ ನೋಟಿಫಿಕೇಶನ್ ಯಾವಾಗ ಅಂತ. ಇದು ಕ್ವಶನ್ ಮಾರ್ಕ್ ನನಗೂ, ಪ್ರತಿಯೊಬ್ಬರಿಗೂ ಕ್ವಶನ್ ಮಾರ್ಕ್. ಯಾಕಂದರೆ ಇನ್ನು ರೋಸ್ಟರ್ ರೆಡಿ ಮಾಡಿದಾರಂತೆ, ಎಲ್ಲ ಇಲಾಖೆಗಳಿಗೆ ಕಳಿಸ್ಕೊಡ್ಬೇಕು, ಅವರು ಎಷ್ಟೆಷ್ಟು ಖಾಲಿ ಹುದ್ದೆಗಳಿದೆ ಅದನ್ನೆಲ್ಲ ಫಿಲ್ ಮಾಡಬೇಕು. ಅದಕ್ಕೆ ಆದ ಒಂದು ಟೈಮ್ ತಗೊಳುತ್ತೆ. ಬಟ್ ದಯವಿಟ್ಟು ನೀವು ನೋಟಿಫಿಕೇಶನ್ ಆಗುತ್ತೆ, ಯಾವಾಗಂತ ಇಲ್ಲ, ನನಗೂ ಗೊತ್ತಿಲ್ಲ, ಎಕ್ಸಾಕ್ಟ್ ಆಗಿ ಮಾಹಿತಿ ಗೊತ್ತಿಲ್ಲ. ತಯಾರಿಯನ್ನು ನಿರಂತರವಾಗಿ ಮಾಡ್ತಾ ಇರಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.